ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗ, ಐಕ್ಯುಎಸಿ, ಇತಿಹಾಸ ಸಂಘ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಅಲ್ಲದೆ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ ವಿಷಯವಾಗಿ 2 ದಿನಗಳ ರಾಜ್ಯ ಮಟ್ಟದ ಇತಿಹಾಸ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಕೆ ಶೆಟ್ಟಿಯವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರದ ಕುರಿತು ಮಾತನಾಡಿದರು. ನಮ್ಮ ಜಿಲ್ಲೆಗೆ ಮೊದಲಿನಿಂದಲೂ ಅನೇಕ ಹೋರಾಟಗಾರರ ಕೊಡುಗೆ ಇದ್ದು ಅವರ ತ್ಯಾಗ ಇಂದಿಗೂ ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಆದರೂ ನಮ್ಮ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆಯಾಗಿ ಗುರುತಿಸಿಕೊಂಡಿದೆ. ಜಿಲ್ಲೆಯ ಅಭಿವೃದ್ಧಿ ಕುರಿತು ಬೆಳಗಾವಿ ಅಧಿವೇಶನದಲ್ಲೂ ಪ್ರಸ್ತಾವನೆ ಮಾಡಿದ್ದೇನೆ. ಯಾವತ್ತೂ ಶಿಕ್ಷಣದ ಕುರಿತು ನನ್ನ ಮೊದಲ ಆದ್ಯತೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ವಿಜಯ್ ಡಿ ನಾಯ್ಕ್, ಪ್ರೊಫೆಸರ್ ಪ್ರಮೋದ್ ಹೆಗಡೆ, ಎಸ್.ವೈ. ಮುಗುಳಿ, ಶ್ರೀಧರ್ ಎಸ್. ಹೆಗಡೆ ಮತ್ತು ಎಲ್ಲ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಾಲ್ಗೊಂಡಿದ್ದನ್ನು ನಿಮ್ಗೆ ನೆನಪು ಮಾಡಿ ಕೊಡ್ತೇನೆ ನಾನು. ಯಾಕಂದ್ರೆ ಆ ಕುಟುಂಬದಲ್ಲಿ ಹುಟ್ಟಿದಂಥವು ನಾನು. ನಮ್ಮ ಚಿಕ್ಕಪ್ಪ ಕೆ.ವಿ. ಶೆಟ್ಟಿ ಅಂತ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ರು. ಬಹುಶಃ ನಿಮಗೆ ಮಾಜಿ ಶಾಸಕರಾದಂತಹ ಮೋಹನ್ ಶೆಟ್ಟಿ ಅವರ ತಂದೆ. ಅವರು ಸಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟವನ್ನ ಮಾಡಿದ್ದು ನಾನು ಕೇಳಿದೆ. ಆ ಸಂದರ್ಭದಲ್ಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದಿದ್ರಿಂದ ಇವಾಗ ಅನೇಕರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥವರಿಗೆ ಪಿಂಚಣಿ ಬರ್ತಾ ಇತ್ತು. ಈಗ ಸ್ವಾತಂತ್ರ್ಯ ಬಂದು ಇವತ್ತು 77 ವರ್ಷ ಆಗಿದೆ. ಬದುಕಿದ್ದವರು ನನ್ನ ಲೆಕ್ಕದಲ್ಲಿ ಒಬ್ರು ಅಥವಾ ಇಬ್ರು ಇದ್ದಾರೆ, ಇಲ್ಲ ಗೊತ್ತಿಲ್ಲ. ಎಲ್ಲಾದ್ರೂ ಅಂಕೋಲ ಸೈಡಿಗೆ ಇದ್ರು ಇರ್ಬೇಕು, ಒಬ್ರು ಇಬ್ರು ಇರ್ಬೋದು. ನಮ್ಮ ಈ ತಾಲೂಕಿನಲ್ಲಿ ಇದ್ದಾರ ಇದ್ದಂಗಿಲ್ಲ. ಭವಾನಿ ಶಂಕರ್ ಶೆಟ್ಟಿ ಅಂತ ಒಬ್ರು ಮಹಿಳೆ ಇದ್ದಾರೆ. ಆದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಹೆಂಡತಿ ಅವರು. ಒಳ್ಳೇದು. ಹೀಗೆ ನಾನು ಸ್ವಲ್ಪ ಹೆಮ್ಮೆಯಿಂದ ನಾನು ಆ ಕುಟುಂಬದಿಂದ ಬಂದವನು ಅನ್ನುವಂಥದ್ದನ್ನ ಹೇಳ್ಕೊಳ್ಳಿಕ್ಕೆ